distribution of charge. So ಈ ಒಂದು ಲೀನಿಯರ್ ಸರ್ಫೇಸ್ ಲೀನಿಯರ್ ಸರ್ಫೇಸ್ ಅಂತ ತಗೊಂಡಿದ್ದೀವಿ. ಆ ಲೀನಿಯರ್ ಸರ್ಫೇಸ್ದು ಲೆಂತ್ ಎಲ್ಲಿದೆ, ಚಾರ್ಜ್ ಕ್ಯೂ ಇದೆ. ಅದರಲ್ಲಿ ಆ ಒಂದು ಲೀನಿಯರ್ ಸರ್ಫೇಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋ ಚಾರ್ಜ್ ಕ್ಯೂ ನಾಟ್ ಅಂತಕ್ಕಂಥ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಕೊಡುತ್ತೆ ಅಂತ ಬೇಕು. ಈ ರೆಕ್ಟ್ಯಾಂಗ್ಯುಲರ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಆರಿಜಿನ್ ಇಂದ ಲೈನ್ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಆರ್ ಡ್ಯಾಶ್, ಆರಿಜಿನ್ ಇಂದ ಕ್ಯೂ ನಾಟ್ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಆರ್ ನಾಟ್, ಆ ಒಂದು ಲೈನ್ ಇಂದ ಕ್ಯೂ ನಾಟ್ ಚಾರ್ಜ್ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಆರ್ ಒನ್. ಹಾಗೆ ಈ ಒಂದು ಲೀನಿಯರ್ ಸರ್ಫೇಸ್ ಅಲ್ಲಿರೋ ಚಾರ್ಜು ಕ್ಯೂ ನಾಟ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಕೊಟ್ಟಿದೆ ಅಂತ ಬೇಕು. ಈಗ ನಮಗೆ ಲೀನಿಯರ್ ಚಾರ್ಜ್ ತಗೊಳ್ಳೋದಕ್ಕಂತ ಮೊದಲು ಆ ಒಂದು ಲೀನಿಯರ್ ಸರ್ಫೇಸ್ ಅಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ಅನ್ನು, ಸ್ಮಾಲ್ ಪಾರ್ಟ್ ಅನ್ನು ಅಜ್ಯೂಮ್ ಮಾಡ್ಕೊಂಡಿದ್ದೀವಿ. ಆ ಸ್ಮಾಲ್ ಪಾರ್ಟ್ ಲೆಂತ್ ಡೆಲ್ಟಾ ಎಲ್ಲಿದೆ, ಆ ಸ್ಮಾಲ್ ಎಲಿಮೆಂಟ್ ಅಲ್ಲಿರೋ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಡೆಲ್ಟಾ ಕ್ಯೂ ಇದೆ. ಹಾಗಾದ್ರೆ ಆ ಡೆಲ್ಟಾ ಕ್ಯೂ ಚಾರ್ಜ್ ಕ್ಯೂ ನಾಟ್ ಚಾರ್ಜ್ ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್ ಬೇಕು. ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು 1/4πε0. ಒಂದು ಚಾರ್ಜ್ ಕ್ಯೂ ನಾಟ್, ಇನ್ನೊಂದು ಆ ಲೀನಿಯರ್ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಡೆಲ್ಟಾ ಕ್ಯೂ. ಅವೆರಡುಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ R1 ಇದೆ, R1² ಇಂಟು R1 ಕ್ಯಾಪ್ ಆಯ್ತು. ಇಲ್ಲಿ R1 ವ್ಯಾಲ್ಯೂ ಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಟ್ರಯಾಂಗಲ್ ಆಫ್ ಅಡಿಷನ್ ಆಫ್ ವೆಕ್ಟರ್, ಆರ್ ಡ್ಯಾಶ್ ಮತ್ತು R1 ಎರಡು ಆ ಟ್ರಯಾಂಗಲ್ ನ ಟೂ ಸೈಡ್ಸ್ ಅಲ್ಲಿ ಸೇಮ್ ಡೈರೆಕ್ಷನ್ ಇದಾವೆ. R0 ಅದೇ ಟ್ರಯಾಂಗಲ್ ನ ಥರ್ಡ್ ಸೈಡ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಇದೆ. ಹಾಗಾಗಿ ಇವೆರಡು ವೆಕ್ಟರ್ಸ್ ಅನ್ನ ಆಡ್ ಮಾಡಿದ್ರೆ ಇದು ಈ ಒಂದು ಥರ್ಡ್ ವೆಕ್ಟರ್ ಈಕ್ವಲ್ ಆಗುತ್ತೆ. ಹಾಗಾಗಿ R0 ಇಸ್ ಈಕ್ವಲ್ ಟು R1 ಪ್ಲಸ್ R ಡ್ಯಾಶ್ ಆಯ್ತು. ಅಂದ್ರೆ ಸೇಮ್ ಡೈರೆಕ್ಷನ್ ಇರೋ ಎರಡು ವೆಕ್ಟರ್ಸ್ ಅನ್ನ ಆಡ್ ಮಾಡಿದ್ರೆ ಅಪೋಸಿಟ್ ಡೈರೆಕ್ಷನ್ ಇರ್ತಕ್ಕಂಥ ಇನ್ನೊಂದು ಥರ್ಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ವೆಕ್ಟರ್ ಈಕ್ವಲ್ ಆಗುತ್ತೆ. R0 ಈಕ್ವಲ್ ಟು R1 ಪ್ಲಸ್ R ಡ್ಯಾಶ್. ಹಾಗಾದ್ರೆ R1 ಬೇಕಾಗಿದೆ, ವೆಕ್ಟರ್ R1 ಇಸ್ ಈಕ್ವಲ್ ಟು ವೆಕ್ಟರ್ R0 ಮೈನಸ್ ವೆಕ್ಟರ್ R ಡ್ಯಾಶ್ ಆಯ್ತು. ಸೊ ಬೇಕಾದ್ರೆ R1 ಇರೋ ಜಾಗದಲ್ಲಿ ಇದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು ಇಲ್ಲಿ. ಓಕೆ, ಈಗ ನಮಗೆ ಬರೀ ಡೆಲ್ಟಾ ಕ್ಯೂ ಚಾರ್ಜ್ ಇಂದ ಕೊಟ್ಟಿರ್ತಕ್ಕಂಥ ಫೋರ್ಸ್ ಬೇಕು. ಹಾಗಾದ್ರೆ ಡೆಲ್ಟಾ ಕ್ಯೂ ಅಂದ್ರೆ ಬೇಕು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಲ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಲ್ ಆಯಿತು. ಈಗ ಇನ್ಸ್ಟೆಡ್ ಆಫ್ ಡೆಲ್ಟಾ ಕ್ಯೂ ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆಗ ವೆಕ್ಟರ್ ಎಫ್ ಈಕ್ವಲ್ ಟು 1/4πε0 ಕ್ಯೂ ನಾಟ್ ಇಂಟು ಡೆಲ್ಟಾ ಕ್ಯೂ ಅಂದ್ರೆ ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಲ್ ಡಿವೈಡ್ ಬೈ R1² ಇಂಟು R1 ಕ್ಯಾಪ್. ಬರೀ ಸ್ಮಾಲ್ ಎಲಿಮೆಂಟ್ ಇಂದ ಆ ಕ್ಯೂ ನಾಟ್ ಚಾರ್ಜ್ ನ ಕೊಟ್ಟಿರ್ತಕ್ಕಂಥ ಫೋರ್ಸ್ ಆಯಿತು. ಅದ್ರ ಕಂಪ್ಲೀಟ್ ಈ ಲೀನಿಯರ್ ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ಚಾರ್ಜ್ ಇಂದ ಆ ಕ್ಯೂ ನಾಟ್ ಚಾರ್ಜ್ ಮೇಲೆ ಕೊಟ್ಟಿರ್ತಕ್ಕಂಥ ನೆಟ್ ಫೋರ್ಸ್ ಬೇಕು ಅಂದ್ರೆ ಇದನ್ನ ಇಂಟಿಗ್ರೇಷನ್ ಮಾಡ್ತೀವಿ, ಇಲ್ಲ ಸಮೇಷನ್ ತಗೊಳ್ತೀವಿ. ಹಾಗಾಗಿ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ನಾಟ್ ಬೈ 4πε0 ಇಂಟಿಗ್ರೇಷನ್ ಆಫ್ ಲೀನಿಯರ್ ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ ಇಂಟು ಡೆಲ್ಟಾ ಎಲ್ ಡಿವೈಡ್ ಬೈ R1² ಇಂಟು R1 ಕ್ಯಾಪ್. ಇದು ಈ ಒಂದು ಲೀನಿಯರ್ ಸರ್ಫೇಸ್ ಅಲ್ಲಿರೋ ಚಾರ್ಜ್ ಇಂದ ಕ್ಯೂ ನಾಟ್ ಚಾರ್ಜ್ ಮೇಲೆ ಎಕ್ಸರ್ಟ್ ಆಗಿರ್ತಕ್ಕಂಥ ಫೋರ್ಸ್ ಇಕ್ವೇಶನ್. ಅದೇ ರೀತಿ ಒಂದು ಸರ್ಫೇಸ್ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಕ್ಯೂ ಇದೆ, ಅದರ ಏರಿಯಾ ಎ ಇದೆ. ಅದೇ ಸರ್ಫೇಸ್ ಏರಿಯಾದಲ್ಲಿ ಸ್ಮಾಲ್ ಎಲಿಮೆಂಟ್ ಅನ್ನು ಚೂಸ್ ಮಾಡ್ಕೊಂಡಿದ್ವಿ. ಸ್ಮಾಲ್ ಎಲಿಮೆಂಟ್ ಏರಿಯಾ ಡೆಲ್ಟಾ ಎಸ್. ಆ ಸ್ಮಾಲ್ ಎಲಿಮೆಂಟಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಡೆಲ್ಟಾ ಕ್ಯೂ. ಅದರ ಡಿಸ್ಟೆನ್ಸ್ ಅನ್ನು R1 ಅಂತ ತಗೊಂಡಿದ್ವಿ ಫ್ರಮ್ ದ ಆರಿಜಿನ್ ಓ ಇನ್ ದ ಕೋಆರ್ಡಿನೇಟ್ ಸಿಸ್ಟಮ್. ಕ್ಯೂ ನಾಟ್ ಅಂತಕ್ಕಂಥ ಗಿವನ್ ಚಾರ್ಜ್ ಇದೆ, ಅದರ ಡಿಸ್ಟೆನ್ಸ್ ಅನ್ನು R0 ಅಂತ ತಗೊಂಡಿದ್ವಿ ಫ್ರಮ್ ದ ಆರಿಜಿನ್ ಓ. ಆ ಸ್ಮಾಲ್ ಎಲಿಮೆಂಟ್ ಮತ್ತು ಕ್ಯೂ ನಾಟ್ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು R1 ಅಂತ ತಗೊಂಡಿದ್ವಿ. ಈಗ ಡೆಲ್ಟಾ ಕ್ಯೂ ಚಾರ್ಜು ಈ ಕ್ಯೂ ನಾಟ್ ಚಾರ್ಜ್ ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್ ಬೇಕು. ಅಕಾರ್ಡಿಂಗ್ ಟು ಕೂಲಮ್ಸ್ ನ ಸೇಮ್ ಇಕ್ವೇಶನ್ 1/4πε0 ಕ್ಯೂ ನಾಟ್ ಇಂಟು ಡೆಲ್ಟಾ ಕ್ಯೂ ಬೈ R1² ಇಂಟು R1 ಕ್ಯಾಪ್. ಈಗ ಡೆಲ್ಟಾ ಕ್ಯೂ ಬೇಕಾಗಿದೆ. ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಡೆಲ್ಟಾ ಎಸ್. ಹಾಗಾದ್ರೆ ಡೆಲ್ಟಾ ಕ್ಯೂ ಇರೋ ಜಾಗದಲ್ಲಿ ಸಿಗ್ಮಾ ಇಂಟು ಡೆಲ್ಟಾ ಎಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದು ಸ್ಮಾಲ್ ಎಲಿಮೆಂಟ್ ಸರ್ಫೇಸ್ ಏರಿಯಾದಲ್ಲಿರೋ ಸ್ಮಾಲ್ ಎಲಿಮೆಂಟ್ ಇಂದ ಕ್ಯೂ ನಾಟ್ ಚಾರ್ಜ್ ಮೇಲೆ ಆಕ್ಟ್ ಆಗಿರ್ತಕ್ಕಂಥ ಫೋರ್ಸ್. ಈಗ ಎಂಟೈರ್ ಸರ್ಫೇಸ್ ಏರಿಯಾದಲ್ಲಿರೋ ಚಾರ್ಜ್ ಇಂದ ಕ್ಯೂ ನಾಟ್ ಮೇಲೆ ಕೊಟ್ಟಿರ್ತಕ್ಕಂಥ ಫೋರ್ಸ್ ಬೇಕು. ಹಾಗಾಗಿ ಇದನ್ನ ಇಂಟಿಗ್ರೇಷನ್ ಅಥವಾ ಸಮೇಷನ್ ತಗೊಳ್ತೀವಿ. ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ನಾಟ್ ಈ ಕಡೆ ತಗೊಂಡಿದ್ದೀವಿ, ಕ್ಯೂ ನಾಟ್ ಬೈ 4πε0 ಇಂಟು ಸರ್ಫೇಸ್ ಇಂಟಿಗ್ರಲ್ ಆಫ್ ಸಿಗ್ಮಾ ಇಂಟು ಡೆಲ್ಟಾ ಎಸ್ ಡಿವೈಡ್ ಬೈ R1² ಇಂಟು R1 ಕ್ಯಾಪ್ ಆಯಿತು. ಹಾಗೇನೆ ಈ ಒಂದು ಎಂಟೈರ್ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಕ್ಯೂ ಇದೆ. ಆ ಎಲಿಮೆಂಟ್ ವಾಲ್ಯೂಮ್ ವಿ ಇದೆ. ಅದರಲ್ಲಿ ಒಂದು ಸ್ಮಾಲ್ ಎಲಿಮೆಂಟ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಅದರ ವಾಲ್ಯೂಮ್ ಡೆಲ್ಟಾ ವಿ, ಚಾರ್ಜ್ ಡೆಲ್ಟಾ ಕ್ಯೂ ಇದೆ.
ಆರಿಜಿನ್ ಇಂದ ಸ್ಮಾಲ್ ಎಲಿಮೆಂಟ್ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ R1, ಗಿವನ್ ಚಾರ್ಜ್ Q0 ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ R0. ಸೊ ಅಲ್ಲಿ ಎಲಿಮೆಂಟ್ ಇಂದ Q0 ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ R1 ಇದೆ. ಹಾಗಾದರೆ ಇಲ್ಲಿ ಸರ್ಫೇಸ್ ಅಲ್ಲಿ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಬೇಕಾಗಿದೆ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ರೋ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ರೋ ಇಂಟು ಡೆಲ್ಟಾ ವಿ ಆಯ್ತು. ಈ ಸ್ಮಾಲ್ ಎಲಿಮೆಂಟ್ ಇಂದ Q0 ಮೇಲೆ ಕರೆಕ್ಟ್ ಆಗಿರ್ತಕ್ಕಂಥ ಫೋರ್ಸ್ ಇಕ್ವೇಶನ್ ಗೊತ್ತಿದೆ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ. ಈಗ ಇನ್ಸ್ಟೆಡ್ ಆಫ್ ಡೆಲ್ಟಾ ಕ್ಯೂ ರೋ ಇಂಟು ಡೆಲ್ಟಾ ವಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ವೆಕ್ಟರ್ ಎಫ್ ಈಕ್ವಲ್ ಟು 1/4πε Q0 ಇಂಟು ಡೆಲ್ಟಾ ಕ್ಯೂ ಅಂದರೆ ಇದು ರೋ ಇಂಟು ಡೆಲ್ಟಾ ವಿ ಡಿವೈಡ್ ಬೈ R1 ಸ್ಕ್ವೇರ್ ಇಂಟು R1 ಕ್ಯಾಪ್. ಸೊ ಈಗ ಎಂಟೈರ್ ವಾಲ್ಯೂಮ್ ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಇಂದ Q0 ಚಾರ್ಜ್ ಮೇಲೆ ಎಕ್ಸರ್ಟ್ ಆಗಿರ್ತಕ್ಕಂಥ ನೆಟ್ ಫೋರ್ಸ್ ಬೇಕು. ಹಾಗಾಗಿ ಇಂಟಿಗ್ರೇಟ್ ಮಾಡ್ತೀವಿ. ಸೊ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು Q0/4πε ವಾಲ್ಯೂಮ್ ಇಂಟಿಗ್ರಲ್ ಆಫ್ ರೋ ಇಂಟು ಡೆಲ್ಟಾ ವಿ ಡಿವೈಡ್ ಬೈ R1 ಸ್ಕ್ವೇರ್ ಇಂಟು R1 ಕ್ಯಾಪ್. ಸೊ ಇಲ್ಲಿ ಲ್ಯಾಂಬ್ಡಾ ಅಂತಂದ್ರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸಿಗ್ಮಾ ಅಂತಂದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ರೋ ಅಂತಂದ್ರೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಈ ರೀತಿ ಆ ಲೀನಿಯರ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ ಆಫ್ ದ ಕಂಡಕ್ಟರ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋ ಚಾರ್ಜ್ ಇಂದ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಗಿವನ್ ಚಾರ್ಜ್ ಮೇಲೆ ಅನ್ನೋದನ್ನ ಈ ಮೂರು ಇಕ್ವೇಶನ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ.